ತಿಪಟೂರು ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು. ಸೋಮಣ್ಣ ವರ್ಸಸ್ ನಾಗೇಶ್ ಬಣದ ಗರಿಗೆದರಿದ ರಾಜಕಾರಣ. ಎರಡ್ 2028ರ ಚುನಾವಣೆಗೆ ಈಗಿನಿಂದಲೇ ಶುರುವಾಯಿತು ಟಿಕೆಟ್ ಫೈಟ್. ತಿಪಟೂರು ತಾಲೂಕು ಬಿಜೆಪಿ ಘಟಕ ಈಗ ಮನೆಯೊಂದು 3 ಬಾಗಿಲು ಎನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ತಿಪಟೂರಿನ ಮಾಜಿ ಶಾಸಕ ಬಿಸಿ ನಾಗೇಶ ಅನಾರೋಗ್ಯಕ್ಕೀಡಾಗಿ ಈಗ ಚೇತರಿಕೆಯಲ್ಲಿದ್ದಾರೆ. ಅವರ ಅನಾರೋಗ್ಯದ ಕಾರಣದಿಂದಾಗಿ ಸಕ್ರಿಯ ರಾಜಕಾರಣದಿಂದ ಕೊಂಚ ದೂರ ಉಳಿದಂತೆ ಇತ್ತ ಬಿಜೆಪಿಯಲ್ಲಿ ಬಣ ರಾಜಕಾರಣ ಗದ್ದಿಗೆದರಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಕ್ಷೇತ್ರದಲ್ಲಿ ಸಕ್ರಿಯ ಓಡಾಟ ಆರಂಭಿಸಿದ್ದಾರೆ. ಹಾಗಾಗಿ ಮುಂಬರುವ 2028ರ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಸೋಮಣ್ಣ ಅಥವಾ ಅವರ ಪುತ್ರ ಅರುಣ್ ಸೋಮಣ್ಣ ಅವರನ್ನ ಕಣಕ್ಕಿಳಿಸಲು ಸೋಮಣ್ಣ ಭರ್ಜರಿ ತಾಲೀಮನ್ನ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಬಿಜೆಪಿ ಪಾಳೆಯದಲ್ಲಿ ಕೇಳಿಬರ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ನಡೆದ ತುಮಕೂರು ಜಿಲ್ಲಾ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ನೇಮಕದಲ್ಲಿ ವಿ ಸೋಮಣ್ಣ ತಮ್ಮ ಬೆಂಬಲಿಗರಿಗೆ ಹುದ್ದೆ ಕೊಡಿಸುವಲ್ಲಿ ಮೇಲ್ಗೈಯನ್ನ ಸಾಧಿಸಿದ್ದಾರೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ತಮ್ಮ ಆಪ್ತ ಬೆಂಬಲಿಗ ಶಶಿಕಿರಣ್, ಮಹಿಳಾ ಮೋರ್ಚಾದಿಂದ ಸಂಧ್ಯಾ ಕಿರಣ್ ಸೇರಿದಂತೆ ಪ್ರಮುಖ ಹುದ್ದೆಗಳನ್ನು ತಮ್ಮ ಬಣದ ಮುಖಂಡರಿಗೆ ಕೊಡಿಸುವ ಮೂಲಕ ಮುಂಬರುವ ಚುನಾವಣೆಗೆ ಸೋಮಣ್ಣ ಚಾಣಾಕ್ಷ ಹೆಜ್ಜೆಯನ್ನಿಟ್ಟಿದ್ದಾರೆ. ಆದರೆ ಪಕ್ಷದ ಜವಾಬ್ದಾರಿಯನ್ನ ಕೊಡಿಸುವಲ್ಲಿ ಬಿಸಿ ನಾಗೇಶ್ ಬಣಕ್ಕೆ ಭಾರಿ ಹಿನ್ನಡೆ ತಂದಿಟ್ಟಿದ್ದು ತಾಲೂಕಿನ ಮೂಲ ಬಿಜೆಪಿ ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ಮತ್ತು ಗೊಂದಲ ಮೂಡಿಸಿದೆ. ಇನ್ನು ಮತ್ತೊಂದು ಕಡೆ ಆರ್ಎಸ್ಎಸ್ನ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ವೈದ್ಯ ಡಾ ಶ್ರೀಧರ್ ಅವರನ್ನ ಕೂಡ ಈ ಬಾರಿ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಯೋಜನೆಯನ್ನ ಬಿಜೆಪಿ ಹೈಕಮಾಂಡ್ ಹೊಂದಿದೆ ಎನ್ನಲಾಗ್ತಾ ಇದ್ದು, ಈ ಮೂಲಕ ಮತ್ತೆ ತಿಪಟೂರು ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿ ವಶಪಡಿಸಿಕೊಳ್ಳುವ ಯೋಚನೆಯಲ್ಲಿದೆ ಎನ್ನಲಾಗ್ತಾ ಇದೆ. ವೈದ್ಯರಾಗಿ ಸಾಕಷ್ಟು ಹೆಸರು ಮಾಡಿರುವ ಜನಗಳೊಟ್ಟಿಗೆ ಸದಾ ಇರುವ ಡಾ ಶ್ರೀಧರ್ಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ನೀಡುವಲ್ಲಿ ಗೆಲುವು ಸುಲಭವಾಗಲಿದೆ ಎಂಬುದು ಬಿಜೆಪಿ ಪಕ್ಷದ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಇದಿಷ್ಟು ಬಣಗಳ ಕಥೆಯಾದ್ರೆ ಈ ಮಧ್ಯೆ ನಿವೃತ್ತ ಎಸಿಪಿ ಲೋಕೇಶ್ವರ್ ಕೂಡ ತಮ್ಮದೇ ಆದ ಟೀಮ್ ಒಂದನ್ನ ಕಟ್ಟಿಕೊಂಡು ಈ ಬಾರಿಯೂ ನಾನೇ ಅಭ್ಯರ್ಥಿ ಎಂದು ತೆರೆಮರೆಯಲ್ಲಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಇದರ ನಡುವೆ ಬಿಸಿ ನಾಗೇಶ್ ಅವರ ಬೆಂಬಲಿಗರು ನಾಗೇಶ್ ಅವರ ಪುತ್ರನನ್ನ ಸಕ್ರಿಯ ರಾಜಕಾರಣಕ್ಕೆ ತಂದು ಕಣಕ್ಕಿಳಿಸಲು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಒಟ್ಟಾರೆ ತಿಪಟೂರು ಬಿಜೆಪಿ ಮನೆಯೊಂದು 3 ಬಾಗಿಲಾಗಿದ್ದು ಮುಂದಿನ ಚುನಾವಣೆಯ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳ ನಡುವೆ ಈಗಿನಿಂದಲೇ ಫೈಟ್ ಆರಂಭ ಆಗಿದೆ. ಈ ಮಧ್ಯೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಮತ್ತು ಗೊಂದಲ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.